ಇವತ್ತು ಬೆಳಗ್ಗೆ ಟೈಮ್ ನೋಡ್ರೆ 9 ಗಂಟೆ ಆಗ್ಬಿಟ್ಟಿತ್ತು. ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹಿಂಗಿದ್ದವನು ಹಿಂಗೆ ರೆಡಿ ಆಗ್ಬಿಟ್ಟೆ. ಇವನು ಎಲ್ಲಿಗಪ್ಪ ರೆಡಿಯಾಗಿ ಹೋಗ್ತದೇನೆ ಅನ್ಕೊಂಡ್ರ. ನಾನು ಹೋಗ್ತಿರೋದು ಹಿರಿಯರಿಗೆ ಕಂಪ್ಯೂಟರ್ ಕಲಿಯೋಕ್ಕೆ. ಬೈಕ್ ಓಡಿಸ್ಕೊಂತ ಎರ್ಬಳೆಗಾನ ಬಂದೇ ಬಿಟ್ವಿ. ಎರ್ಬಳಕ್ಕೆ ಬಂದು ನೋಡ್ರೆ ಬಸ್ಸೇ ಹೋಗ್ಬಿಟ್ಟಿದ್ವಿ. ಬಸ್ ಹೋಗಿದ್ದ ಖುಷಿಗೆ ಇಲ್ಲೇ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬಸ್ ಬಂತು. ಬಸ್ ಅದೊಳಗೆ ಹತ್ಕೊಂಡು ನೋಡ್ರೆ ಇವನೊಳಗೆ ಸೈಕಾಗಿರೋ ಸಾಂಗ್ ಹಾಕ್ಬಿಟ್ಟು ಸಾಂಗ್ ಕೇಳ್ಕೊಂಡು ಹಿರಿಯರ್ಗಾನ ಬಂದೇ ಬಿಟ್ಟೆ. ಇಲ್ಲೇ ನಮ್ಮ ಗಾಂಧಿ ಸರ್ಕಲ್ ಹತ್ತಿರೋ ಹೂವಿನ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀನಿ. ಇವನು ಯಾಕಪ್ಪ ಹೂವಿನ ಮಾರ್ಕೆಟ್ಗೆ ಹೋಗ್ತಾನೆ ಅಂತ ಡೌಟ್ ಪಟ್ರ. ಇಲ್ಲಿ ನಾ ಹೂವಿನ ಮಾರ್ಕೆಟ್ ಒಳಗಿರೋದೇ ಕಂಪ್ಯೂಟರ್ ಸೆಂಟ್ರು. ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದೇ ಬಿಟ್ಟೆ. ಹಾಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಚಳ್ಳಕೆರೆ ಬಸ್ ಹತ್ಕೊಂಡ್ಬಿಟ್ಟು ನಾನು ನಮ್ಮೂರಿಗೆ ಬಂದೇ ಬಿಟ್ಟೆ. ಬಸ್ ಹತ್ತು ನೋಡ್ರೆ ಬಸ್ ಎಲ್ಲ ಖಾಲಿ ಖಾಲಿ. ಕಿಟಕಿ ಪಕ್ಕದಾಗಿರೋ ಸೀಟಲ್ಲಿ ಕೂತ್ಕೊಂಡು ಒಬ್ಬನೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ. ಬಸ್ ಇಳಿದು ಆಚೆ ಬಂದರೆ ಇನ್ನೊಂದು ಮಕ್ಕಳು ಬಂದೇ ಬಿಟ್ರು. ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಇಬ್ರು ಮಕ್ಕ ಮುಚ್ಕೊಂತವ್ರು. ಯಾಕೆ ಯಾಕೆ ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿರು ಕ್ಯೂ ನಿಲ್ತಾರೆ. ಮನ್ಮತ ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ಬಟ್ಟೆ ಬಿಚ್ಚಾಕ್ಬಿಟ್ಟು ಇಲ್ಲಿ ಬಂದು ಕ್ರಿಕೆಟ್ ಆಡೋಣ ಅಂದ್ರೆ ಒಬ್ಬೊಬ್ರು ಡಿಸೈನ್ ಕ್ರಿಕೆಟ್ ಆಡ್ತವ್ರಿ. रोम रोम भाइयों, सिस्टम पार देंगे. ನಮಗೆ ಗೊತ್ತಿಲ್ಲ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.